ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು, ಇಲ್ಲ ಚಪಾತಿ ಮತ್ತು ಪೂರಿ ಜೊತೆ ಕೂಡ ತಿನ್ನುವಂಥ ಅದ್ಭುತವಾದ ಒಂದು ಪಲ್ಯ ಅಂತ ಹೇಳ್ಬೋದು. ರುಚಿಯಲ್ಲಿ ಮತ್ತು ಪರಿಮಳದಲ್ಲಿ ತುಂಬಾ ಅದ್ಭುತವಾಗಿ ಇದೆ. ಒಂದ್ಸಲ ತಿಂದರೆ ಇನ್ನೊಂದ್ಸಲ ತಿನ್ನಬೇಕು ಅಂತ ಅನಿಸ್ತದೆ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಇಲ್ಲಿ ಕಡಾಯಿಗೆ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇಲ್ಲಿ 2 ಆಲೂಗೆಡ್ಡೆಯನ್ನು ಹೀಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಲೀನ್ ಮಾಡಿ ಅದನ್ನು ನೀರೆಲ್ಲ ಡ್ರೈ ಆದ ನಂತರ ಈ ಕಾದ ಎಣ್ಣೆಗೆ ಹಾಕಿಕೊಳ್ಬೇಕು. ಬಟಾಟೆ ಫ್ರೈ ಆಗ್ತಾ ಬಂತು. ಅವಾಗ ನಾನಿಲ್ಲಿ ಒಂದು 6 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ಇಂಚಿನಷ್ಟು ಶುಂಠಿ, ಅದನ್ನು ಕೂಡ ಇದ್ರ ಜೊತೆಯಲ್ಲಿ ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಅಂದ್ರೆ ಗ್ಯಾಸ್ಟ್ರಿಕ್ ಕೂಡ ಆಗುದಿಲ್ಲ, ಆಲೂಗೆಡ್ಡೆ ಅಲ್ಲ, ಆದ ಕಾರಣ ಗ್ಯಾಸ್ಟ್ರಿಕ್ ಕೂಡ ಆಗುದಿಲ್ಲ. ನೋಡಿ, ಆಲೂಗೆಡ್ಡೆ ಒಂದು ಸ್ವಲ್ಪ ಫ್ರೈ ಆಗ್ತಾ ಬಂತು. ಅವಾಗ ಇಲ್ಲಿ ನಾನು 1 ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೇನೆ. 1 ಅಲ್ಲ 2 ಕಾಯಿ ಮೆಣಸು. ಹಾಗೆ ಕ್ಯಾಪ್ಸಿಕಮ್ ಅನ್ನು ಕೂಡ ಹೀಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಆನಂತರ 2 ಈರುಳ್ಳಿ ಕೂಡ ತಗೊಂಡಿದ್ದೇನೆ, ಅದನ್ನು ಕೂಡ ಹೀಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದೆಲ್ಲ ಬಿಡ್ತದೆ, ಎಣ್ಣೆ ಹಾಕುವಾಗೆಲ್ಲ ಬಿಡ್ತದೆ. ಅದನ್ನು ಕೂಡ ಹೀಗೆ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ಕೂಡ. ಅದನ್ನು ಕೂಡ ಈಗ ಇದ್ರ ಜೊತೆಯಲ್ಲಿ ಹಾಕಿ ಫ್ರೈ ಮಾಡೋಣ. ಇವಾಗ ಇಲ್ಲಿ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ನೋಡಿ, ನಮ್ಮ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಫ್ರೈ ಆಗಿದೆ. ಜಾಸ್ತಿ ಬೇಯಬಾರ್ದು, ಅಂದ್ರೆ ಕ್ಯಾಪ್ಸಿಕಮ್ನ ಕ್ರಂಚಿನೆಸ್ ನಮಗೆ ತಿನ್ನುವಾಗ ಸಿಗಬೇಕು. ಅಷ್ಟೊತ್ತಿಗೆ ನಾವೀಗ ಆಲ್ ಇನ್ ಒನ್ ಪೌಡರ್ ರೆಡಿ ಮಾಡಿ ಇಟ್ಟುಕೊಂಡಿದ್ದೀವಲ್ಲ, ಅದನ್ನೀಗ ಹಾಕೊಳ್ಳೋ. ಆಲ್ ಇನ್ ಒನ್ ಪೌಡ್ರು ವಿಡಿಯೋ ನೋಡದಿದ್ರೆ ಆ್ಯಂಡ್ ಸ್ಕ್ರೀನಲ್ಲಿ ಇರ್ತದೆ, ವಿಡಿಯೋವನ್ನು ಚೆಕ್ ಮಾಡಿದ್ರಾಯಿತು. ಹಾಗೆ ಇಲ್ಲಿ 2 ಸ್ಪೂನ್ ಈ ಪೌಡ್ರನ್ನು ಹಾಕಿಕೊಳ್ಳುವ. ಅರಶಿನ ಇದೆ ಇದರ ಜೊತೆಯಲ್ಲಿ ಇದ್ದ ಕಾರಣ ಅರಶಿನ ಹಾಕಬೇಕು ಅಂತೇನಿಲ್ಲ. ಜೊತೆಯಲ್ಲಿ 1 ಟೀ ಸ್ಪೂನ್ ನಷ್ಟು ಕಸ್ತೂರಿ ಮೇಥಿಯನ್ನು ಕೂಡ ಹಾಕಿಕೊಳ್ಳುವ. ನಿಮ್ಮಲ್ಲಿ ಕಸ್ತೂರಿ ಮೇಥಿ ಇಲ್ಲದಿದ್ರೆ ಸ್ಕಿಪ್ ಮಾಡಬಹುದು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಒಳ್ಳೆ ಘಮ ಘಮ ಬರ್ತಾ ಉಂಟು. ಇದು ನಮಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಗೊಳ್ಬಹುದು. ಹಾಗೆ ನಮಗೆ ಪೂರಿ ಚಪಾತಿ ಅದಕ್ಕೂ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಇದು ಸೈಡಿಗೆ ನಾವು ಇಟ್ಕೊಂಡು ತಿನ್ಬಹುದು. ಇದನ್ನು ಅಂತೆಯೇ ಕೂಡ ತಿನ್ಬಹುದು. ಸ್ವಲ್ಪ ಗ್ರೇವಿ ಎಲ್ಲ ಪೌಡರ್ ಎಲ್ಲ ಕಡಿಮೆ ಹಾಕಿದ್ರೆ ನೋಡಿ. ಇವಾಗ ಇದರ ಟೇಸ್ಟ್ ನೋಡ್ಕೊಳ್ಳಿ, ಹೇಗೆ ಉಂಟು ಟೇಸ್ಟ್ ನೋಡ್ಕೊಳ್ಳಿ. ಇದನ್ನ ನಾವು 1 ನಿಮಿಷ ಹೀಗೆ ಮಸಾಲೆಯಲ್ಲಿ ಬೇಯಲಿ. ಇವಾಗ ನಮ್ಮ ಆಲೂಗಡ್ಡೆ ಪಲ್ಯ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ. ಹಾಗೆ ಜೊತೆಯಲ್ಲಿ ನಿಂಬೆ ರಸವನ್ನು ಕೂಡ ಹಾಕಿಕೊಳ್ಳುವ. ಸ್ವಲ್ಪ ಹುಳಿ ಹುಳಿಯಾಗಿ ಒಳ್ಳೇದು ಆಗ್ತದೆ. ಈಗ ಒಂದು ಅರ್ಧ ನಿಂಬೆ ಹಾಕಿದ್ದೇನೆ. ಸ್ವಲ್ಪ ಹುಳಿ ಹುಳಿಯಾಗಿರ್ತದೆ, ಹುಳಿ ಹುಳಿ ಖಾರ ಆಗಿ ಚೆನ್ನಾಗಿರ್ತದೆ. ಹಾಗೆ ಸ್ಟವ್ ಆಫ್ ಮಾಡುವ. ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ. ನಿಂಬೆ ಹುಳಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿ, ನಿಂಬೆ ಹುಳಿ ಹಾಕಿದ ನಂತರ ಅದನ್ನು ಕುದಿಸ್ಲಿಕ್ಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಸೂಪರ್ ಆಗಿ ಬಂದಿದೆ ನಮ್ಮ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಪಲ್ಯ. ನೋಡಿ, ನಮ್ಮ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಪಲ್ಯ ಎಷ್ಟೊಂದು ಸೊಗಸಾಗಿ ಬಂದಿದೆ. ನೋಡಿ, ಗ್ರೀನ್ ನೋಡಿ, ಪರಿಮಳ ಕೂಡ ಚೆನ್ನಾಗಿ ಉಂಟು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಉಂಟು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ರೆಸಿಪಿ ನೋಡುವ.